ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KS 2017ರಲ್ಲಿ ನಡೆದಂಥ ಪ್ರಿಲಿಮ್ಸ್ ಪರೀಕ್ಷೆಯ ಪತ್ರಿಕೆ 1ರ ಮೊದಲ 50 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಂಬರುವ KS ಪರೀಕ್ಷೆಗೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ 2020ರ KS ಪರೀಕ್ಷೆಗೆ ನೀವು ತಯಾರಿ ನಡೆಸ್ತಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಅಲ್ಲಿ ಹೋಗಿ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು. 20 ಪ್ರಶ್ನೆಗಳ GK ಸೀರೀಸನ್ನು ನಾವು ನಡೆಸ್ತಾ ಇದ್ದೀವಿ. ಆ ಒಂದು ಸೀರೀಸ್ನಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ರೆ ಸೀರಿಯಸ್ ಆಗಿ ಅವರು ಹೋಗಿ ಅಟೆಂಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ನೀಡಲಾಗುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿನ ರೈಲ್ವೆ ಹಾದಿಯು 60%ಕ್ಕಿಂತಲೂ ಅಧಿಕ ಕಿಲೋಮೀಟರ್ಗಳಷ್ಟು ವಿದ್ಯುದೀಕರಣಗೊಂಡಿದೆ. ಎರಡನೇ ಹೇಳಿಕೆ, ಭಾರತದಲ್ಲಿನ ರೈಲ್ವೆ ಜಾಲವನ್ನು 19 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಮೂರನೇ ಹೇಳಿಕೆ, ಪೂರ್ವ ಮಧ್ಯ ರೈಲ್ವೆ ವಲಯ ಕೇಂದ್ರ ಸ್ಥಾನ ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ. ಸೊ ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ಪ್ರಶ್ನೆ 2017ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಾಗಿರೋದ್ರಿಂದ ಅಂದಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರ್ತದೆ. ಸೊ 2017ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಮೂರು ಹೇಳಿಕೆಗಳು ಕೂಡ ತಪ್ಪಾಗಿವೆ. ಸೊ ಅಪ್ಡೇಟು ಮಾಡ್ಕೋಬೇಕು. ಜೊತೆಗೆ ಏನು ಮಿಸ್ಟೇಕ್ಸ್ ಆಗಿತ್ತು ಅಂತಲೂ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ಆ ಕಾಲದ 2017ರಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿದ್ದಂಥವರು ಸುರೇಶ್ ಪ್ರಭು ಅವರು. ಪ್ರಸ್ತುತ ಇವಾಗಿರ್ತಕ್ಕಂಥವ್ರು ಪಿಯೂಷ್ ಗೋಯಲ್ ಅವರು. ಎರಡು ನೋಡ್ಕೊಂಡಿರಿ. ಭಾರತದಲ್ಲಿ ರೈಲ್ವೆ ಆದಿ 2017 ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ 48% ಕಂಪ್ಲೀಟ್ ಆಗಿತ್ತು. ರಾಜ್ಯಸಭೆಯಲ್ಲಿ ಅಂದಿನ ರೈಲ್ವೆ ಮಿನಿಸ್ಟರ್ ಆದಂಥ ಸುರೇಶ್ ಪ್ರಭು ಅವರು ತಿಳಿಸಿದರು. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಝೋನ್ಗಳು, ರೈಲ್ವೆ ಜಾಲಗಳು, ವಲಯಗಳು ಅಂತ ಏನು ಕರಿತೀವಿ, ಅವು 16 ಇತ್ತು. ಪ್ರಸ್ತುತವಾಗಿ 18 ಇದೆ ಇವಾಗ 2020ರಲ್ಲಿ. ಇನ್ನು ಪೂರ್ವ ಮತ್ತು ಮಧ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಬಿಹಾರದ ಹಾಜಿಪುರದಲ್ಲಿ ಕಂಡು ಬರ್ತದೆ. ಹಾಗಾಗಿ ಮೂರನೇ ಹೇಳಿಕೆ ಕೂಡ ತಪ್ಪಾಗಿತ್ತು. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಉತ್ತರವಾಗಿತ್ತು. ಎರಡನೇ ಪ್ರಶ್ನೆ ನೋಡಿ. ಸಾರ್ಕ್ ಸದಸ್ಯ ರಾಷ್ಟ್ರಗಳೆಲ್ಲ ಭಾರತವು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತ್ಯಧಿಕ ಸ್ಥಾನದಲ್ಲಿದೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಲ್ಲೆಲ್ಲ ಭಾರತವು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತಿ ಕಡಿಮೆ ಸ್ಥಾನವನ್ನು ಹೊಂದಿದೆ. ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಸಂಕೇತಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಬಿ ಮಾತ್ರ. ಸಾರ್ಕ್ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ HDI ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ, ಅದರಲ್ಲಿ ಅತ್ಯಧಿಕ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ. ಇದು ಹೇಳಿಕೆ ತಪ್ಪಾಗುತ್ತೆ. ಈ ಒಂದು ಅಂಕಿಅಂಶಗಳೇನಿದೆ ಇದು 2017ರಲ್ಲಿ ಬಿಡುಗಡೆ ಆದಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕದ ಆಧಾರದ ಮೇಲೆ ಇರತಕ್ಕಂಥ ಪ್ರಶ್ನೆ ಇದು. ಸೊ ಮೊದಲನೇ ಹೇಳಿಕೆ ತಪ್ಪು. ಯಾಕಂದರೆ ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತ ಅತ್ಯಧಿಕ ಸ್ಥಾನದಲ್ಲಿ ಇರಲಿಲ್ಲ, ಬೇರೆ ದೇಶ ಒಂದು ಸಂದರ್ಭದಲ್ಲಿತ್ತು. ಇನ್ನು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಅತ್ಯಂತ ಕಡಿಮೆ ಸ್ಥಾನದಲ್ಲಿತ್ತು. ಬ್ರಿಕ್ಸ್ ಅಂತ ಹೇಳಿದ್ರೆ BRICS, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ 5 ರಾಷ್ಟ್ರಗಳ ಒಂದು ಒಕ್ಕೂಟ. ಈ 5 ರಾಷ್ಟ್ರಗಳನ್ನು ಪರಿಗಣಿಸಿದಾಗ ಈ 5 ರಾಷ್ಟ್ರಗಳಲ್ಲಿ ಭಾರತ ಅತಿ ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೊಂದಿತ್ತು. ಹಾಗಾಗಿ ಎರಡನೇ ಹೇಳಿಕೆ ಸರಿ, ಮೊದಲನೇ ಹೇಳಿಕೆ ತಪ್ಪು. ಸೊ ಇಂದಿನ ಕಾಲಮಾನಕ್ಕೆ ನೀವು ನೋಡೋದಾದರೆ 2018-19 ಮತ್ತು 2020ರ ಅಂಕಿಅಂಶಗಳನ್ನು ನೀವು ನೋಡ್ಕೊಂಡಿರ್ಬೇಕಾಗತ್ತೆ ಮುಂಬರುವಂಥ ಪರೀಕ್ಷೆಗಳಿಗೆ. ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿ ತನ್ನ ಮನೆಯಾಚೆ ಇರುವ ಧ್ವಜಸ್ತಂಭದ ನೆರಳು 21ನೇ ಡಿಸೆಂಬರ್ 12 ಗಂಟೆಗೆ ನಡು ಹಗಲಿನಲ್ಲಿ ಬಿದ್ದಿಲ್ಲವೆಂಬುದನ್ನು ಗಮನಿಸುತ್ತಾನೆ. ಹಾಗಿದ್ದಲ್ಲಿ ಆತನ ಮನೆಯು ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಯಾಕಪ್ಪ ಅಂದರೆ ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ಲಂಬವಾಗಿ ದಕ್ಷಿಣಾರ್ಧಗೋಳದಲ್ಲಿರುವ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತದೆ. ಆಗ ಉತ್ತರದ 23.5 ಡಿಗ್ರಿ ಅಕ್ಷಾಂಶದಲ್ಲಿರ್ತಕ್ಕಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಓರೆಯಾಗಿ ಬೀಳುತ್ತದೆ. ಆ ಒಂದು ಕಾರಣದಿಂದ ಈ ರೀತಿ ಪ್ರಕ್ರಿಯೆ ಕಾಣ್ಬೋದು ನಾವು. ಮುಂದಿನ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಮೊಟ್ಟಮೊದಲ ಉಪಕುಲಪತಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಪ್ರಥಮ ಉಪಕುಲಪತಿಗಳು ಬಲಭಾಗದಲ್ಲಿ, ವಿಶ್ವವಿದ್ಯಾಲಯಗಳು ಎಡಭಾಗದಲ್ಲಿ. 4 ವಿಶ್ವವಿದ್ಯಾಲಯಗಳು, ಒಂದು ಮೈಸೂರು, ಕುವೆಂಪು, ಮಂಗಳೂರು, ನೆಕ್ಸ್ಟ್ ಕನ್ನಡ. ಈ ಕಡೆ ಚಂದ್ರಶೇಖರ್ ಕಂಬಾರ್ ಅವರು, HV ನಂಜುಂಡಯ್ಯ ಅವರು, ಶಾಂತಿನಾಥ ದೇಸಾಯಿ ಅವರು, B ಶೇಖ್ ಅಲಿ ಅವರು. ಸೊ ಆಯ್ಕೆಗಳನ್ನು ನಿಮಗೆ ಕೇಳಿಕೊಟ್ಟಿದ್ದಾರೆ. ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ 4 2, 3, 4, 1. ಯಾವ ರೀತಿ ಅಂತ ಒಂಚೂರು ನೋಡೋಣ. ವಿಶ್ವವಿದ್ಯಾಲಯಗಳಲ್ಲಿ ಮೊದಲನೇದನ್ನು ನಾವು ತಗೊಂಡ್ರೆ ಮೈಸೂರು VV ಮೈಸೂರು ವಿಶ್ವವಿದ್ಯಾಲಯ ಆಪ್ಷನ್ 2 ಬರ್ತದೆ. ಮೊಟ್ಟಮೊದಲ ಉಪಕುಲಪತಿಗಳಾಗಿದ್ದಂಥವರು HV ನಂಜುಂಡಯ್ಯನವರು. ಮೈಸೂರು ವಿಶ್ವವಿದ್ಯಾಲಯದ ಮೊಟ್ಟಮೊದಲ ಉಪಕುಲಪತಿಗಳು HV ನಂಜುಂಡಯ್ಯ 1916.
ಇದು ಇರ್ತಕ್ಕಂಥ ಸ್ಥಳ ಮೈಸೂರು. ನೆಕ್ಸ್ಟು ಕುವೆಂಪು ವಿಶ್ವವಿದ್ಯಾಲಯ ಶಾಂತಿನಾಥ ದೇಸಾಯಿ ಅವರು, ಆಪ್ಷನ್ 3, ಆಯ್ಕೆ 3 ಆಗುತ್ತೆ ಇದಕ್ಕೆ. ಸೊ ಇದು 1987ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಕುವೆಂಪು ವಿಶ್ವವಿದ್ಯಾಲಯ, ಶಿವಮೊಗ್ಗದಲ್ಲಿ ಇದು ಕಂಡು ಬರ್ತದೆ. ನೆಕ್ಸ್ಟು ಮಂಗಳೂರು ವಿಶ್ವವಿದ್ಯಾಲಯ ಆಯ್ಕೆ 4 ಬರ್ತದೆ. ಬಿ ಶೇಖ್ ಅಲಿ ಅವರು 1980ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಯಿತು, ಸ್ಥಳ ಮಂಗಳೂರು. ಇನ್ನು ಕನ್ನಡ ವಿಶ್ವವಿದ್ಯಾಲಯ ಚಂದ್ರಶೇಖರ್ ಕಂಬಾರ್ ಅವರು ಹಂಪಿ ಮತ್ತು ಬಳ್ಳಾರಿ ಈ ಒಂದು ಸ್ಥಳದಲ್ಲಿ ಇದು ಕಂಡು ಬರ್ತದೆ. 1991ರಂದು ಇದನ್ನು ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, 1928ರ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡುಬಂದಿರುವ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿಯ ಘರ್ಷಣೆಗಳು ಬೆಂಗಳೂರು ನಗರದಲ್ಲಿ ಭಾರತೀಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು, ಮೈಸೂರಿನ ಮಹಾರಾಜರು ಈ ಘಟನೆ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚನೆ ಮಾಡಿದ್ದರು. ಈ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅನ್ನೋದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. 1926ನೇ ಇಸ್ವಿಯಿಂದ 1941ರವರೆಗೆ ಮೈಸೂರಿನ ದಿವಾನರಾಗಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೆಲಸ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಡೆದಂಥ ಘಟನೆ ಇದಾಗಿರುತ್ತೆ. ಮುಂದಿನ ಪ್ರಶ್ನೆ, ಸಂಸ್ಕೃತ ಭಾಷೆಯ ಪ್ರಾಚೀನತೆ ಹೇಗೆ ಇರಲಿ ಅದು ಒಂದು ಅದ್ಭುತ ರಚನೆಯಾಗಿದೆ. ಗ್ರೀಕ್ಗಿಂತಲೂ ಪರಿಪೂರ್ಣವಾಗಿದೆ, ಲ್ಯಾಟಿನ್ಗಿಂತಲೂ ಸಮೃದ್ಧಿಯಾದದ್ದು ಮತ್ತು ಇತರರಿಗಿಂತಲೂ ಅತ್ಯುತ್ತಮವಾಗಿ ಸುಧಾರಿತವಾಗಿದೆ. ಇವೆರಡಕ್ಕೂ ಒಂದು ಪ್ರಬಲವಾದ ಸಾದೃಶ್ಯತೆ ತಂದಿದ್ದು ಇದು ಕ್ರಿಯಾಪದಗಳ ಬೇರುಗಳಲ್ಲಿ ಮತ್ತು ವ್ಯಾಕರಣಗಳಲ್ಲಿ ರೂಪಗಳೆರಡರಲ್ಲೂ ಎಂದು ಹೇಳಿದವರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಂಥವ್ರು ಯಾರು ಅಂತ ಪ್ರಶ್ನೆ. ಆಯ್ಕೆಗಳನ್ನು ನೀವು ಇಲ್ಲಿ ಗಮನಿಸ್ಕೋಬೋದು. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ವಿಲಿಯಂ ಜೋನ್ಸ್, ಆಪ್ಷನ್ 1. ವಿಲಿಯಂ ಜೋನ್ಸ್ ಅವರು, ಸರ್ ವಿಲಿಯಂ ಜೋನ್ಸ್ ಅಂತ ಕರಿತೀವಿ, ಬ್ರಿಟಿಷರ ಕಾಲದಲ್ಲಿ ಭಾರತದ ಬಂಗಾಳ ಪ್ರಾಂತ್ಯದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಂಥವ್ರು. ಒಬ್ಬರು ಭಾಷಾ ತಜ್ಞರು ಹೌದು ಮತ್ತು ಭಾರತೀಯ ಹಾಗೂ ಯುರೋಪಿಯನ್ ಭಾಷೆಗಳ ಸಂಬಂಧ ಸಂಶೋಧನೆ ಮಾಡಿದಂಥವರು ಕೂಡ ಹೌದು. ಮುಂದಿನ ಪ್ರಶ್ನೆ ಹೋಗೋಣ. ಈಸ್ಟ್ ಇಂಡಿಯಾ ಕಂಪನಿಯನ್ನು ಅನೌಪಚಾರಿಕವಾಗಿ ಕೆಳಕಂಡವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಾನ್ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯನ್ನು ಅನೌಪಚಾರಿಕವಾಗಿ ಡಾನ್ ಕಂಪನಿ ಅಂತ ಕರೆಯಲಾಗ್ತಿತ್ತು. 1600ನೇ ಇಸ್ವಿ ಡಿಸೆಂಬರ್ 31ರಂದು ಜಾನ್ ವ್ಯಾಟ್ಸ್ ಮತ್ತು ಜಾರ್ಜ್ ವೈಟ್ ಅನ್ನೋರು ಇದನ್ನು ಸ್ಥಾಪನೆ ಮಾಡಿದ್ರು. ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿತ್ತು. ಪ್ರಾರಂಭದಲ್ಲಿ ಅನೌಪಚಾರಿಕವಾಗಿ ಇದನ್ನು ಜಾನ್ ಕಂಪನಿ ಅಂತ ಕರೆಯಲಾಗ್ತಿತ್ತು. ಸೊ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಮೀರ್ ಖುಸ್ರೋನು ಒಂದು ಹೊಸ ಸಾಹಿತ್ಯಿಕ ಶೈಲಿಯನ್ನು ಪರ್ಷಿಯನ್ದಲ್ಲಿ ಸೃಷ್ಟಿಸಿದ್ದು ಇದನ್ನು ಸಬಕ್ ಇ ಹಿಂದಿ ಎಂದು ಕರೆಯಲಾಗುತ್ತದೆ. ಎರಡನೇ ಹೇಳಿಕೆ, ಅಮೀರ್ ಖುಸ್ರೋನು ನಿಜಾಮುದ್ದೀನ್ ಔಲಿಯಾ ಶಿಷ್ಯನಾಗಿದ್ದನು. ಮೂರನೇ ಹೇಳಿಕೆ, ಆತನು ಪರ್ಸೋ ಅರೇಬಿಕ್ ರಾಗಗಳೇ ಮುಂತಾದವುಗಳನ್ನು ಆತ ಪರಿಚಯಿಸಿದನು. ಇವು 3 ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದಂಥ ಹೇಳಿಕೆ ಅಥವಾ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಮೇಲಿನ 3 ಹೇಳಿಕೆಗಳು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ 4 ABC 3 ಸರಿ. ಅಮೀರ್ ಖುಸ್ರೋ ಬಗ್ಗೆ ನಾವು ಮಾತಾಡೋದಾದರೆ ಇನ್ನು 2 ಪ್ರಮುಖವಾದಂಥ ವಿಚಾರಗಳು. ಈತನನ್ನು ಭಾರತದ ಗಿಳಿ ಅಂತ ಕರೀತಾರೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಪ್ರಖ್ಯಾತ ಸಂಗೀತಗಾರ ಮತ್ತು ಸಂಗೀತ ಲೇಖಕ ಅಮೀರ್ ಖುಸ್ರೋ. ಈತನನ್ನು ಭಾರತದ ಗಿಳಿ ಅಂತ ಕರೀತಾರೆ ಮತ್ತು ಖವ್ವಾಲಿಯ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಈತ ಅತ್ಯುತ್ತಮ ಹಾಡುಗಾರನು ಕೂಡ ಆಗಿದ್ದ. ಹಾಗಾಗಿ ಖವ್ವಾಲಿಯ ಪಿತಾಮಹ ಅಂತ ಈತನನ್ನು ಕರೀತಾರೆ. ಮುಂದಿನ ಹೇಳಿಕೆ, ಭಕ್ತಿ ಸಂತನಾದ ನಾಮದೇವನು ವೃತ್ತಿಯಿಂದ ಒಬ್ಬ ದರ್ಜಿಯವನಾಗಿದ್ದನು. ಭಕ್ತಿ ಸಂತನಾದ ಕಬೀರನು ವೃತ್ತಿಯಿಂದ ನೇಗೆಯವನಾಗಿದ್ದನು. ಭಕ್ತಿ ಸಂತನಾದ ರವಿದಾಸನು ವೃತ್ತಿಯಿಂದ ಚಮ್ಮಾರನಾಗಿದ್ದನು. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ABC. ಮೇಲಿನ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಭಕ್ತಿ ಸಂತ ನಾಮದೇವ ಮಹಾರಾಷ್ಟ್ರದ ಒಬ್ಬ ಪ್ರಸಿದ್ಧ ಭಕ್ತಿ ಸಂತ ಅಂತ ಈತನ ಕರಿಬೋದು ನಾವು. ವೈಷ್ಣವ ತತ್ವಗಳಿಂದ ಈತ ಪ್ರಭಾವಿತನಾಗಿದ್ದ. ಕಾಲಮಾನ 1270ರಿಂದ 1350 ಅಂತ ಪರಿಗಣಿಸಲಾಗುತ್ತೆ. ಮೊದಲನೇ ಹೇಳಿಕೆಯಲ್ಲಿ ಬಂದಿರತಕ್ಕಂಥ ಭಕ್ತಿ ನಾಮದೇವನ ಬಗ್ಗೆ. ಇನ್ನು ಕಬೀರ್ ದಾಸರ ಬಗ್ಗೆ ಹೇಳಬೇಕು ಅಂದರೆ, ಕಬೀರರು ಉತ್ತರ ಭಾರತದ ಮತ್ತೊಬ್ಬ ಪ್ರಸಿದ್ಧ ಸಂತರು.
ಇವರು ರಾಮಾನಂದರ ಶಿಷ್ಯರು ಅಂತ ನಾವು ಪರಿಗಣಿಸ್ಬೋದು. ವಾರಣಾಸಿಯಲ್ಲಿ ಹೆಚ್ಚು ಕಾಲ ಇವರು ಜೀವನವನ್ನು ಮಾಡಿದ್ರು. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕಲೆ ಹಾಕ್ಬೋದು. ಇನ್ನು ಭಕ್ತಿ ಸಂತ ರವಿದಾಸ್ ಅವರು 15-16ನೇ ಶತಮಾನದಲ್ಲಿ ಜೀವಿಸಿದಂತಹ ಮತ್ತೊಬ್ಬ ಸಂತರು ಅಂತ ನಾವು ಕರಿಬೋದು. ಸಾಮಾಜಿಕ ಸುಧಾರಕರು ಮತ್ತು ಧಾರ್ಮಿಕ ಮುಖಂಡರಾಗಿ ಇವರು ಕೆಲಸ ಮಾಡಿದ್ದಾರೆ. ರಾಮಾನಂದರ ಶಿಷ್ಯರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಅಹಮದಾಬಾದ್ ಗಿರಣಿ ಮುಷ್ಕರ 1918 ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಮತ್ತು ಯುರೋಪಿಯನ್ ಗಿರಣಿ ಒಡೆಯರ ನಡುವೆ ಕೆಲಸದ ಅವಧಿ ಮತ್ತು ರಜೆಯ ಮಂಜೂರಾತಿಯನ್ನು ಕುರಿತು ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಎರಡನೇ ಹೇಳಿಕೆ, ಅಹಮದಾಬಾದ್ನ ಒಂದು ಶ್ರೀಮಂತ ಗಿರಣಿ ಒಡೆಯರ ಸಹೋದರಿಯರಾದ ಅನುಸೂಯ ಬೆನ್ ಸಾರಾಬಾಯಿಯವರು ಚಳವಳಿಯ ನಾಯಕರಲ್ಲಿ ಒಬ್ಬರಾಗಿದ್ದರು. ಮೂರನೇ ಹೇಳಿಕೆ, ಗಾಂಧೀಜಿಯವರು ಉಪವಾಸ ಮುಷ್ಕರದ ಅಸ್ತ್ರವನ್ನು ಬಳಸಿದ್ದು. ಸೊ ಮೇಲ್ಕಂಡ ಒಂದು ಇದಕ್ಕೆ ಯಾವ ಹೇಳಿಕೆಗಳು ಸರಿಯಾದಂಥ ಉತ್ತರ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ 2 ಬಿ ಮತ್ತು ಸಿ, ಎರಡನೇ ಮತ್ತು ಮೂರನೇ ಹೇಳಿಕೆಗಳು ಸರಿಯಾಗಿದೆ. ಮೊದಲನೇ ಹೇಳಿಕೆ ತಪ್ಪಾಗಿದೆ. ಅಹಮದಾಬಾದ್ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಎರಡನೇ ಅತಿ ದೊಡ್ಡ ವಾಣಿಜ್ಯ ಕೇಂದ್ರ ಅಂತ ನಾವು ಕರಿಬೋದು. ಬ್ರಿಟಿಷರ ಕಾಲದಲ್ಲಿ ಅಹಮದಾಬಾದ್ ಅತಿ ದೊಡ್ಡ ಬಟ್ಟೆ ಗಿರಣಿಗಳ ಕೇಂದ್ರವಾಗಿತ್ತು. 1918 ಫೆಬ್ರವರಿಯಲ್ಲಿ ಬಟ್ಟೆ ಗಿರಣಿ ಮಾಲೀಕರು ಮತ್ತು ಅಲ್ಲಿನ ಕಾರ್ಖಾನೆ ಕಾರ್ಮಿಕರ ನಡುವೆ ಬೋನಸ್ ಹೆಚ್ಚಳದ ಕುರಿತು ಒಂದು ಸಮಸ್ಯೆ ಉಂಟಾಗುತ್ತೆ. ಕಾರ್ಮಿಕರು 50% ಕೂಲಿ ಹೆಚ್ಚಳಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾರೆ. ಮಾಲೀಕರು 20% ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಇದನ್ನು ಒಪ್ಪದೆ ಮುಷ್ಕರಕ್ಕೆ ಇಳಿತಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಮೊದಲ ಬಾರಿಗೆ ಅಹಿಂಸೆ ಮತ್ತು ಉಪವಾಸ ಎಂಬ 2 ಅಸ್ತ್ರಗಳೊಂದಿಗೆ ಕಾರ್ಮಿಕರೇನಿರ್ತಾರೆ ಇಲ್ಲಿ ಭಾಗವಹಿಸಿರ್ತಾರೆ ಅವರ ಪರವಾಗಿ ಮುಷ್ಕರದಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಅಹಮದಾಬಾದ್ನ ಶ್ರೀಮಂತ ಗಿರಣಿ ಮಾಲೀಕರಾದಂತಹ ಅನುಸೂಯ ಬೆನ್ ಸಾರಾಬಾಯಿ ಮತ್ತು ಅವರ ಸಹೋದರ ಅಂಬಾಲಾಲ್ ಸಾರಾಬಾಯಿ ಅವರು ಗಾಂಧಿ ಜೊತೆ ಮಾತುಕತೆಗೆ ಆಹ್ವಾನವನ್ನು ಕೂಡ ಮಾಡ್ತಾರೆ. ಮಾತುಕತೆ ನಡೆದು ಅಂತಿಮವಾಗಿ 50% ಇಲ್ಲ 30% ಇಲ್ಲ, ಎರಡರ ಮಧ್ಯದಲ್ಲಿ 35%ಗೆ ಒಪ್ಪಿಗೆಯನ್ನು ಮಾಡಿ ಈ ಹೋರಾಟವನ್ನು ಮುಕ್ತಾಯ ಮಾಡಲಾಗುತ್ತೆ. ಈ ಚಳುವಳಿಯಲ್ಲಿ ಗಾಂಧೀಜಿಯವರು ಭಾರತದಲ್ಲಿ ಪ್ರಥಮವಾಗಿ ಉಪವಾಸ ಸತ್ಯಾಗ್ರಹ ಎಂಬ ಅಸ್ತ್ರವನ್ನು ಬಳಸಿರ್ತಾರೆ. ಸೊ ಈ ಪ್ರಶ್ನೆಯನ್ನು ನೀವು ಕೇಳ್ಬೋದು, ಮುಂಬರುವ ಪರೀಕ್ಷೆಗಳಲ್ಲೂ ಕೂಡ ಇದನ್ನು ಕೇಳ್ಬೋದು. ಹಾಗಾಗಿ ಸ್ವಲ್ಪ ನೋಡ್ಕೊಂಡಿರಿ. ಮುಂದಿನ ಪ್ರಶ್ನೆ, ಚಾಲ್ತಿ ಖಾತೆಯು ಭಾರತದ ಪಾವತಿ ಬಾಕಿಗೆ ಸಂಬಂಧಿಸಿದಂತೆ ಕಾರ್ಯಾತ್ಮಕವಾಗಿ 2 ರೀತಿ ವರ್ಗೀಕರಣಗೊಂಡಿದೆ. ಸೊ ಯಾವ 2 ರೀತಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1, ವಾಣಿಜ್ಯ ಸರಕುಗಳು ಮತ್ತು ಅಗೋಚರಗಳು. ಆಪ್ಷನ್ 1. ಮುಂದಿನ ಪ್ರಶ್ನೆ, ಜನನಿ ಸುರಕ್ಷಾ ಯೋಜನೆ ಸಂಬಂಧಪಟ್ಟಂತೆ ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ನಿಯೋಗದ ಭಾಗವಾಗಿ ಪ್ರಾರಂಭವಾಗಿದೆ. ಇದರ ಉದ್ದೇಶವು ತಾಯಿಯರ ಮತ್ತು ನವಜಾತ ಶಿಶುವಿನ ಆರೋಗ್ಯವನ್ನು ಸಾಂಸ್ಥಿಕ ಹೆರಿಗೆಗಳ ಅವಕಾಶದಿಂದ ಸುಧಾರಿಸುವುದು ಆಗಿರುತ್ತದೆ. ಇದು 100% ಕೇಂದ್ರದಿಂದ ಪ್ರಾಯೋಜಿತವಾದಂಥ ಯೋಜನೆಯಾಗಿರುತ್ತದೆ. ಈ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಸೊ ಸಂಕೇತಗಳಲ್ಲಿ ಆಪ್ಷನ್ 3, ಬಿ ಮತ್ತು ಸಿ ಸರಿಯಾದಂಥ ಉತ್ತರ. ಮೊದಲನೇ ಹೇಳಿಕೆಯನ್ನು ಹೊರತುಪಡಿಸಿದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ನಿಗಮದ ಭಾಗ ಅನ್ನೋದನ್ನು ಹೊರತುಪಡಿಸಿದ್ರೆ ಇದು ತಪ್ಪಾದಂಥ ಹೇಳಿಕೆ. ಇದನ್ನು ಹೊರತುಪಡಿಸಿದ್ರೆ ಮುಂತಾದಂಥ ಬಿ ಮತ್ತು ಸಿ 2 ಹೇಳಿಕೆಗಳು ಕೂಡ ಸರಿ. ಹಾಗಾಗಿ ಆಪ್ಷನ್ ಸರಿಯಾದಂಥ ಉತ್ತರ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಈಗ ರೀಸೆಂಟ್ ಅಪ್ಡೇಟ್ಸನ್ನು ತೆಗೆದುಕೊಳ್ಳಿ, 2020 ಅಪ್ಡೇಟ್ಸನ್ನು ಅದ್ರ ಬಗ್ಗೆ ತೆಗೆದುಕೊಳ್ಳಿ. ಈ ಕೆಳಗಿನ ಯೋಜನೆಗಳ ಪೈಕಿ ಭಾರತ ಸರ್ಕಾರ ಯಾವ ಯೋಜನೆಯು ಗರ್ಭಿಣಿಯರ ಕುಟುಂಬಗಳಿಗೆ ಗರ್ಭ, ಹೆರಿಗೆ ಮತ್ತು ಮಕ್ಕಳ ಪಾಲನೆ ಕುರಿತಂತೆ ಉಚಿತ ಸಂದೇಶಗಳನ್ನು ಒದಗಿಸುವುದಾಗಿದ್ದದೆ? ಸೊ ಆಪ್ಷನ್ಗಳನ್ನು ನೀವು ಇಲ್ಲಿ ಗಮನಿಸ್ಕೋತಿರ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ 1, ಕಿಲ್ಕಾರಿ. ಆಪ್ಷನ್ 1. 2016 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಕಿಲ್ಕಾರಿ ಅಂದರೆ ಮಗುವಿನ ಧ್ವನಿ ಅನ್ನೋ ಅರ್ಥವನ್ನು ಕೊಡುತ್ತದೆ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು. ಮೊದಲ ಹಂತದಲ್ಲಿ ಜಾರ್ಖಂಡ್, ಒರಿಸ್ಸಾ, ಉತ್ತರ ಪ್ರದೇಶ, ಉತ್ತರಾಖಂಡ, ಮಧ್ಯಪ್ರದೇಶ, ರಾಜಸ್ಥಾನ ಈ ಒಂದು ಸ್ಥಳಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಈ ಯೋಜನೆಯಲ್ಲಿ ಮೊಬೈಲ್ ಮೂಲಕ ಗರ್ಭಿಣಿಯರ ಆರೈಕೆ, ಕುಟುಂಬ ಯೋಜನೆ, ಪೋಷಣೆ, ಮಗುವಿನ ಜನನ, ಗರ್ಭಿಣಿಯರ ಮತ್ತು ಮಗುವಿನ ಆರೈಕೆ ಬಗ್ಗೆ ಉಚಿತ ಮಾಹಿತಿಯನ್ನು ನೀಡಲಾಗ್ತಾ ಇತ್ತು. ಮುಂದಿನ ಪ್ರಶ್ನೆ, 2011 ಜನಗಣತಿ ಪ್ರಕಾರ ಕರ್ನಾಟಕದ ಸರಾಸರಿ ಸಾಕ್ಷರತಾ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ 2011 ಜನಗಣತಿ ಪ್ರಕಾರ ಆಪ್ಷನ್ 1 75.36 ಸರಿಯಾದಂಥ ಉತ್ತರ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ? PMAY CLSS 2017 ಒಂದು ಇದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ, ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರೋ ಪ್ರಶ್ನೆ.
ಮೊದಲನೇದು ಹೇಳಿಕೆ ನೋಡಿ, ಆರ್ಥಿಕ ದುರ್ಬಲ ವರ್ಗದ ಫಲಾನುಭವಿಗಳು ಹಾಗೂ ಕಡಿಮೆ ಆದಾಯ ಗುಂಪಿನವರು ಬ್ಯಾಂಕ್, ಹಣಕಾಸು ಕಂಪನಿಗಳ ಮತ್ತು ಮತ್ತಿತರ ಸಂಸ್ಥೆಗಳಿಂದ ಗೃಹ ಸಾಲ ಪಡೆದಾಗ 6 ಲಕ್ಷದ ಮೊತ್ತದವರೆಗಿನ ಸಾಲದ ಮೇಲಿನ ಬಡ್ಡಿಯ ಸಬ್ಸಿಡಿಗೆ ಅರ್ಹರಾಗಿರುತ್ತಾರೆ. ಎರಡನೇದು, ಮಧ್ಯಮ ಆದಾಯ ವರ್ಗದವರಿಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆ ನೀಡಲಾಗುವುದಿಲ್ಲ. ಮೂರನೇದು, ಸಾಲಪತ್ರ ಸಂಸ್ಥೆಗಳಿಗೆ ಸಬ್ಸಿಡಿಯನ್ನು ಚಾಲನೆ ಮಾಡಲು ಮತ್ತು ಈ ಅಂಶದ ಪ್ರಗತಿಯ ಮೇಲ್ವಿಚಾರಣೆಗಾಗಿ ಹುಡ್ಕೋ ಮತ್ತು NHBಗಳನ್ನು ಕೇಂದ್ರ ನೋಡಲ್ ಏಜೆನ್ಸೀಸ್ ಎಂದು ಗುರುತಿಸಲಾಗಿದೆ. ಆಪ್ಷನ್ 4 ಈ ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2, ಮಧ್ಯಮ ಆದಾಯದವರಿಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆ ಇರುವುದಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ಬೇಕು. ಯಾಕಂದರೆ ಪ್ರಶ್ನೆ ಕೇಳಿರೋದೇನು, ಸರಿಯಲ್ಲ, ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಮಧ್ಯಮ ಆದಾಯ ವರ್ಗದವರಿಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆ ಇಲ್ಲ ಅನ್ನೋದು ತಪ್ಪಾದಂಥ ಹೇಳಿಕೆಯಲ್ಲಿ. ಸೊ ಕೇಂದ್ರ ಸರ್ಕಾರ ವಸತಿ ಮತ್ತು ನಗರ ಬಡತನ ನಿರ್ಮೂಲನೆ ಸಚಿವಾಲಯ 2015 ಜೂನ್ರಲ್ಲಿ ಒಂದು ಹೊಸ ವಸತಿ ಯೋಜನೆಯನ್ನು ಪ್ರಾರಂಭ ಮಾಡಿತು. ಈ ಯೋಜನೆ ಅಡಿಯಲ್ಲಿ ನಗರ ಪ್ರದೇಶದ ವಸತಿ ರಹಿತ ನಾಗರಿಕರು ಸ್ವಂತ ನಿವೇಶನವನ್ನು ಹೊಂದಿದರೆ ಅವರಿಗೆ ಸಾಲವನ್ನು ನೀಡಿ ಅದರ ಬಡ್ಡಿಯಲ್ಲಿ ಸಬ್ಸಿಡಿ ನೀಡುವ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಅದೇನೇ ಪ್ರಧಾನಮಂತ್ರಿ ಕ್ಲಾಸ್ ಈ ಒಂದು ಯೋಜನೆ ಏನಿದೆ PMAYCLSS ಅಂತ ನಾವು ಕರಿತೀವಿ. ಸೊ ಸಾಲಾಧಾರಿತ ಸಬ್ಸಿಡಿ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜೊತೆ ಅದನ್ನು ಸೇರಿಸಿ ಈ ಒಂದು ಯೋಜನೆಯನ್ನು ತಂದರು. ಫಲಾನುಭವಿ ಮತ್ತು ಆತನ ಕುಟುಂಬದವರ ಹೆಸರಿನಲ್ಲಿ ದೇಶದ ಯಾವುದೇ ಭಾಗದಲ್ಲಿ ವಸತಿ ಯೋಗ್ಯ ಮನೆಯನ್ನು ಹೊಂದಿರಬಾರ್ದು ಈ ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ. ಈ ಯೋಜನೆಯನ್ನು ಪಡೆಯಬೇಕಾದ್ರೆ ಇದಕ್ಕೆ ಮೊದಲು ಯಾವುದೇ ವಸತಿ ಯೋಜನೆಯ ಸೌಲಭ್ಯವನ್ನು ಪಡ್ಕೊಂಡಿರಬಾರ್ದು. EWS ಮತ್ತು LIG ಸ್ಕೀಮ್ನ ಅಡಿಯಲ್ಲಿ 6 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡ್ಕೋಬೋದು ಮತ್ತು ದೊರೆಯುವಂಥ ಸಬ್ಸಿಡಿಗೆ ಬಡ್ಡಿ ದರ 6.5% ಆಗಿರ್ತದೆ. ಹರ್ಟೋಗ್ ಸಮಿತಿ ವರದಿಗೆ ಈ ಪೈಕಿ ಯಾವುದು ಸಂಬಂಧಪಡುತ್ತದೆ? ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಮತ್ತು ಅದರ ಭವಿಷ್ಯದ ಪ್ರಗತಿಯ ಅಥ್ವಸತ್ವಗಳು, ಮೊಂಟೆಂಗೋ ಚೆಕ್ಸ್ಬರ್ಡ್ ಸುಧಾರಣೆಯಲ್ಲಿರುವಂಥ ದ್ವಿಮುಖ ಆಡಳಿತ ಜಾರಿ, ಭಾರತದ ಲಕ್ಷಣಗಳನ್ನು ಭವಿಷ್ಯದ ರಾಜಕೀಯ ಸುಧಾರಣೆಗೆ ಸಂಬಂಧಿಸಿದಂತೆ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು, ಶ್ರಮಿಕರು ಪ್ರಸ್ತುತ ಇರುವ ಸ್ಥಿತಿಗತಿಗಳ ಬಗೆಗೆ ವರದಿಯನ್ನು ನೀಡ್ತಕ್ಕಂಥದ್ದು ಮತ್ತು ತಿದ್ದುಪಡಿಗೆ ಶಿಫಾರಸನ್ನು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗಳಲ್ಲಿ ಹಾರ್ಟೋಗೋ ಸಮಿತಿ ಅನ್ನೋದು ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆಗೆ ಮತ್ತು ಅದರ ಭವಿಷ್ಯಕ್ಕೆ ಅಂತಸತ್ವಗಳು ಅಂತೇನಿದೆ ಆಪ್ಷನ್ 1 ಇದಕ್ಕೆ ಸಂಬಂಧಪಡ್ತದೆ. ಭಾರತದಲ್ಲಿ ರಾಜಕೀಯ ಆಂದೋಲನದ ಪರಿಣಾಮವಾಗಿ 1927ರಲ್ಲಿ ಬ್ರಿಟಿಷ್ ಸರ್ಕಾರ ಸೈಮನ್ ಆಯೋಗವನ್ನು ನೇಮಕ ಮಾಡುತ್ತೆ. ಈ ಆಯೋಗ ಶಿಕ್ಷಣದ ವರದಿಯನ್ನು ತಯಾರಿಸುವಲ್ಲಿ ಸಹಾಯ ಮಾಡೋದಕ್ಕೆ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡಿಕೊಳ್ಳುತ್ತೆ. ಈ ಸಮಿತಿಗೆ ಅಧ್ಯಕ್ಷರಾಗಿ ಸರ್ ಫಿಲಿಪ್ ಹಾರ್ಟಾಗ್ ಅವರನ್ನು 1929ರಲ್ಲಿ ನೇಮಕ ಮಾಡಲಾಗುತ್ತೆ. ಆ ಒಂದು ಕಾರಣದಿಂದನೇ ಹಾರ್ಟಾಗ್ ಸಮಿತಿ ಅಂತ ಇದನ್ನು ಕರಿತೀವಿ. ಹಾರ್ಟಾಗ್ ಸಮಿತಿಯವರು 1929 ಸೆಪ್ಟೆಂಬರ್ನಲ್ಲಿ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಶಿಕ್ಷಣದಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅಂಥೇಳಿ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುತ್ತದೆ. ಕೆಳಗಿನ ಯಾವ ನೀಡಿಕೆಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಹೀಗೆ ಹೇಳಿದ್ದರು? ಮುಳುಗುವ ಬ್ಯಾಂಕಿಗೆ ಉತ್ತರ ದಿನದ ಚೆಕ್. ಸೊ ಮುಳುಗುವ ಬ್ಯಾಂಕಿಗೆ ಉತ್ತರ ದಿನಾಂಕದ ಚೆಕ್ ಅಂತ ಹೇಳಿದರು. ಸೊ ಮೊದಲನೇ ಹೇಳಿಕೆ, ಯುದ್ಧ ನಂತರ ಡೊಮಿನಿಯನ್ ಸ್ಥಾನ ನೀಡುವ ಕ್ರಿಪ್ಸ್ನ ಕೊಡುಗೆ. ಕ್ರಿಪ್ಸ್ನ ಈ ಒಂದು ಇದನ್ನು ನೀವು ಸಂಪೂರ್ಣವಾಗಿ ಓದಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಸ್ವಲ್ಪಾಗಿ ತಿಳಿಸ್ಬೋದು. ಮುಂದಿನ ಪ್ರಶ್ನೆ, ಚೀನಾದ ಟಿಯಾನನ್ಮನ್ ಚೌಕಾದ ಹತ್ಯೆಯು ಇದಕ್ಕೆ ಪ್ರತಿಕ್ರಿಯೆಯಾಗಿದೆ. ಯಾವುದಕ್ಕೆ ಚೀನಾದ ಟಿಯಾನನ್ ಚೌಕ್ನ ಹತ್ಯೆ ಪ್ರತಿಕ್ರಿಯೆಯಾಗಿತ್ತು ಅನ್ನೋದು ಪ್ರಶ್ನೆ. ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ವೈಯಕ್ತಿಕ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತಂತೆ ವಿದ್ಯಾರ್ಥಿಗಳ ಬೇಡಿಕೆಗಳು. ಸೊ ಇದರ ಹಿನ್ನೆಲೆ ಬಗ್ಗೆ ಮಾತಾಡೋದಾದರೆ, ಚೀನಾದ ಟಿಯಾನ್ಮನ್ ಚೌಕಾದ ಹತ್ಯೆ ನಡೆದಂಥದ್ದು 1989ರಲ್ಲಿ. 1989ರಲ್ಲಿ ಇದು ನಡೀತದೆ. ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ವೈಯಕ್ತಿಕ ಹಕ್ಕು ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಕುರಿತಂತೆ ಅನೇಕ ಬೇಡಿಕೆಗಳನ್ನು ಇಟ್ಟಂಥ ವಿದ್ಯಾರ್ಥಿಗಳು ಒಂದು ಚಳುವಳಿಯನ್ನು ನಡೆಸಿರ್ತಾರೆ. ಬೀಜಿಂಗ್ ಸ್ಟೂಡೆಂಟ್ ಅಟಾನಮಸ್ ಫೆಡರೇಷನ್ ಎಂಬ ಸಂಘಟನೆಯ ಅಡಿಯಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಕೈಗಾರಿಕೆಯ ಕಾರ್ಮಿಕರು, ಅಲ್ಲಿಯ ಕೆಲವು ನಿವಾಸಿಗಳು, ಬುದ್ಧಿಜೀವಿಗಳೆಲ್ಲ ಸೇರಿ ಸರ್ಕಾರದ ವಿರುದ್ಧ ಚಳುವಳಿಯನ್ನು ನಡೆಸಿರ್ತಾರೆ. ಚೀನಾ ಸರ್ಕಾರ ಈ ಒಂದು ಹೋರಾಟವನ್ನು ಹತ್ತಿಕ್ಕೋದಕ್ಕೆ 1989 ಮೇ 20ರಂದು ಹುತಾತ್ಮರ ಕಾಯ್ದೆ
ಚೀನಾ ಸರ್ಕಾರದ ಹುತಾತ್ಮರ ಕಾಯ್ದೆಯನ್ನು ಜಾರಿಗೆ ತಂದು ಆ ಒಂದು ಕಾಯ್ದೆಯ ಅನುಸಾರ ಮಿಲಿಟರಿಯನ್ನು ಅಲ್ಲಿಗೆ ನಿಯೋಜನೆ ಮಾಡುತ್ತೆ. ಸೊ 2.5 ಲಕ್ಷ ಸೈನಿಕರನ್ನು ಬೀಜಿಂಗಿಗೆ ಕಳಿಸಲಾಗುತ್ತೆ. ಈ ನಡುವೆ ಇಲ್ಲಿ ಹೋರಾಟ ಮಾಡೋರು ಮತ್ತು ಅವರ ನಡುವೆ ತೀವ್ರವಾಗಿ ಮಾರಾಮಾರಿಯಾಗುತ್ತೆ. ನೆಕ್ಸ್ಟು ಸರ್ಕಾರ ರೈಫಲ್ಸು, ಯುದ್ಧ ಟ್ಯಾಂಕರನ್ನೆಲ್ಲ ಕಳಿಸಿ ಚಳುವಳಿಗಾರರ ಮೇಲೆ ಗುಂಡನ್ನು ಕೂಡ ಹಾರಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಪರಸ್ಪರ ಎರಡು ಪಕ್ಷಗಳಲ್ಲೂ ಹಲವಾರು ಸಾವು ನೋವುಗಳು ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆ ಇದಾಗಿದೆ. ಯಾವ ದೇಶವು ಇತ್ತೀಚೆಗೆ ಬ್ರಿಕ್ಸ್ನ ಯುವಜನ ವೇದಿಕೆಯನ್ನು ಜುಲೈ 2017ರಂದು ಆ ಗುಂಪಿನ ದೇಶಗಳ ಯುವಜನ ಅಭಿವೃದ್ಧಿಯನ್ನು ಚರ್ಚಿಸೋದಕ್ಕೆ ಹೋಸ್ಟ್ ಮಾಡಿತು ಅಂದರೆ ಆತಿಥ್ಯವನ್ನು ವಹಿಸಿತ್ತು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಚೀನಾ. ಇದು 2017ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. 2017ರ ಬ್ರಿಕ್ಸ್ನ ಯುವಜನ ಸಮ್ಮೇಳನ ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ನಡೆಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದಾಗಿದೆ. ಕೇಂದ್ರ ಹಣಕಾಸು ಸಚಿವರಾದಂಥ ಅರುಣ್ ಜೇಟ್ಲಿ ಅವರು ಇದು ಕೂಡ ಆವಾಗಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಹೊಸ ಪಿಂಚಣಿ ಯೋಜನೆಯನ್ನು ನವದೆಹಲಿಯಲ್ಲಿ ಜುಲೈ 2017ರಲ್ಲಿ ಹಿರಿಯ ನಾಗರಿಕರಿಗಾಗಿ ಜಾರಿಗೆ ತಂದರು. ಅದನ್ನು ಆನ್ಲೈನ್ ಮೂಲಕ ಇಲ್ಲವೇ ಬೇರೆ ವಿಧಾನದಿಂದ ಜೀವ ವಿಮಾ ನಿಗಮ ಮೂಲಕ ಪಡೆಯಬಹುದಾಗಿತ್ತು. ಅದು ಸೇವಾ ತೆರಿಗೆ ಮತ್ತು GSTಯಿಂದ ವಿನಾಯಿತಿ ಪಡೆದಿದೆ ಮತ್ತು ವಾರ್ಷಿಕ 8%ರಂತೆ 10 ವರ್ಷದವರೆಗೆ ಪ್ರತಿಫಲದ ಭರವಸೆಯನ್ನು ನೀಡಿದೆ. ಈ ಯೋಜನೆಯ ಹೆಸರೇನು ಅಂತ ಕೇಳಿದ್ದಾರೆ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ, 2017ರ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆ. ಸೊ ಪ್ರಧಾನಮಂತ್ರಿ ವಯೋವಂದನ್ ಯೋಜನಾ ಆಪ್ಷನ್ 1 ಸರಿಯಾದಂಥ ಉತ್ತರ. ಪ್ರಧಾನಮಂತ್ರಿ ವಯೋವಂದನ್ ಯೋಜನಾ ಕೇಂದ್ರ ಸರ್ಕಾರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಹಯೋಗದ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ತಂದಂಥ ಯೋಜನೆ ಇದು. ಈ ಯೋಜನೆ ಸೇವಾ ತೆರಿಗೆ ಮತ್ತು GSTಯಿಂದ ವಿನಾಯಿತಿಯನ್ನು ಪಡೆದಿರ್ತದೆ. ಈ ಯೋಜನೆ ಅಡಿಯಲ್ಲಿ ಪಾಲಿಸಿದಾರರು 8%ರಂತೆ 10 ವರ್ಷದ ತನಕ ಪ್ರತಿಫಲವನ್ನು ಪಡ್ಕೋಬೋದಿತ್ತು. ಈ ಯೋಜನೆಯ ಅವಧಿ 10 ವರ್ಷಗಳು. ಮುಂದಿನ ಪ್ರಶ್ನೆ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇತ್ತೀಚೆಗೆ ಪ್ರಥಮ ಬಾರಿಗೆ ಭಾರತದ ಮಾನವರಹಿತ ದೂರ ನಿಯಂತ್ರಣ ಕಾರ್ಯಾಚರಣೆಯ ಟ್ಯಾಂಕನ್ನು ಚೆನ್ನೈನ ಪ್ರಯೋಗಾಲಯದಲ್ಲಿ ಹೊರತಂದಿತ್ತು. ಆ ಟ್ಯಾಂಕ್ನ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆ, ಬಟ್ ಇದೊಂದು ಸ್ಟ್ಯಾಟಿಕ್ GK ಆಗುತ್ತೆ. ಯಾವಾಗ ಬೇಕಾದ್ರೆ ನಿಮಗೆ ಈ ಕ್ವಶನನ್ನು ಕೇಳ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ 1 ಮಂತ್ರ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಭಾರತದ ಮಿಲಿಟರಿ ವ್ಯವಸ್ಥೆಗೆ ಬೇಕಾದಂಥ ತಂತ್ರಜ್ಞಾನ, ಶಸ್ತ್ರಾಸ್ತ್ರ, ಆಯುಧಗಳು ಮತ್ತು ಇತರ ಸಲಕರಣೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಸಂಸ್ಥೆ. ಇದರ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತದೆ. 1958ರಲ್ಲಿ ಇದು ಸ್ಥಾಪನೆಯಾಗಿದೆ. ಇದು DRDO ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಸೊ DRDOದವರು ಒಟ್ಟು ನಮ್ಮ ದೇಶದಲ್ಲಿ 52 ಪ್ರಯೋಗಶಾಲೆಗಳನ್ನು ಇದುವರೆಗೂ ಹೊಂದಿದ್ದಾರೆ. ಇವರು ಹಲವಾರು ಯೋಜನೆಗಳನ್ನು ತರ್ತಿರ್ತಾರೆ. ಅದರಲ್ಲಿ ಇದು ಒಂದು ಪ್ರಮುಖವಾದಂಥ ಯೋಜನೆ ಅಂತ ನಾವು ಕರಿಬೋದು. ಮಂತ್ರ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. MUNTRA ಮಿಷನ್ UN ಮಾನೆ ಟ್ರ್ಯಾಕ್ಡ್ ಅನ್ನೋ ಒಂದು ಎಕ್ಸ್ಪ್ಯಾಂಡೇಷನ್ ಇದು ಹೊಂದಿದೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾದಂಥ ಡೀಟೇಲ್ಸ್ ಸಿಗುತ್ತೆ. ಸೊ ಮಂತ್ರ ಎನ್ನುವ ಮಾನವರಹಿತ ದೂರ ನಿಯಂತ್ರಕ ಕಾರ್ಯಾಚರಣೆಯ ಯುದ್ಧ ಟ್ಯಾಂಕರ್ನ DRDO ಹೊರತಂದಿತ್ತು. ಭಾರತದ ಮೊದಲ ಪ್ರಥಮ ಮಾನವರಹಿತ ದೂರ ನಿಯಂತ್ರಣ ಯುದ್ಧ ಟ್ಯಾಂಕರ್ ಇದಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿವಪುರದಲ್ಲಿ ನಡೆಸಿದಂಥ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥವರು ಯಾರು? ಸೊ ಹಿಸ್ಟ್ರಿಯ ಕ್ವೆಶ್ಚನ್ ಇದು. ಕೇಳಿಗಿರ್ತಕ್ಕಂಥ ಆಪ್ಷನ್ಗಳಲ್ಲಿ T ಸಿದ್ದಲಿಂಗಯ್ಯ ಆಪ್ಷನ್ C ಸರಿಯಾದಂಥ ಉತ್ತರ. ಶಿವಪುರವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಕಂಡುಬರ್ತದೆ. 1938ರಂದು ಏಪ್ರಿಲ್ನಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಜರುಗಿತು. ಇದರ ಅಧ್ಯಕ್ಷತೆಯನ್ನು T ಸಿದ್ದಲಿಂಗಯ್ಯನವರು ವಹಿಸ್ಕೊಂಡಿದ್ದರು. ಮೈಸೂರು ಕಾಂಗ್ರೆಸ್ನ ಅಧಿವೇಶನದ ಕಾರ್ಯಕ್ರಮ ಏಪ್ರಿಲ್ 11ರಂದು ಬೆಳಗಿನ ಧ್ವಜಾರೋಹಣ ಮಾಡುವ ಮೂಲಕ ಪ್ರಾರಂಭ ಆಗುತ್ತೆ. ಆದರೆ ಮೈಸೂರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದಂಥ ಆಗಿನ ಕಾಲದ GM ಮೇಕ್ರೆ ಅವರು ಇದಕ್ಕೆ ನಿಷೇಧಾಜ್ಞೆಯನ್ನು ಹೇರ್ತಾರೆ. ಆದರೆ ಇದನ್ನು ಲೆಕ್ಕಿಸದೆ ಸಾವಿರಾರು ಜನ ಮದ್ದೂರಿನ ಸುತ್ತ ಸೇರ್ತಾರೆ. ಸಮಾರಂಭಕ್ಕೆ ಅಧ್ಯಕ್ಷರಾಗಿದ್ದಂಥ ಸಿದ್ದಲಿಂಗಯ್ಯನವರು ಬರ್ತಾರೆ. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಇದಾಗಿರುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ T ಸಿದ್ದಲಿಂಗಯ್ಯನವರು. ಈ ಮುನ್ನಿನ ಜೇಮ್ಸ್ ಬಾಂಡ್ ಚಲನಚಿತ್ರಗಳ ತಾರೆಯು 7 ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ ಅಂದರೆ ಮೂನ್ ರೇಕರ್ 79ರಲ್ಲಿ, ಆಕ್ಟೋಪಸ್ ಸಿ 83ರಲ್ಲಿ,
ವ್ಯೂ ಟು ಕಿಲ್ 85ರಲ್ಲಿ ಮುಂತಾದವುಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇವರು 87ನೇ ವಯಸ್ಸಿನಲ್ಲಿ 2017ರ ಮೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತೀರ್ಕೊಂಡ್ರು. ಅವ್ರ ಹೆಸರೇನು ಅಂತ ಕೇಳಿದ್ದಾರೆ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ. 2017ನ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಇದಾಗಿರ್ತದೆ. ಸರಿಯಾದ ಉತ್ತರ ರೋಜರ್ ಮೂರ್, ಆಪ್ಷನ್ ಬಿ, ರೋಜರ್ ಮೂರ್. ಸರ್ ರೋಜರ್ ಜಾರ್ಜ್ ಮೂರ್ ಇಂಗ್ಲಿಷ್ನ ಪ್ರಖ್ಯಾತ ಸಿನಿಮಾ ನಟರಾಗಿದ್ದರು. 1973ರಿಂದ 1985ರವರೆಗೆ 7 ಬಾಂಡ್ ಸಿನಿಮಾಗಳಲ್ಲಿ ಇವರು ನಟನೆ ಮಾಡಿದ್ದಾರೆ. ಇವ್ರನ್ನ ಜೇಮ್ಸ್ ಬಾಂಡ್ ಅಂತ ಕೂಡ ಜನರು ಗುರುತಿಸ್ತಾ ಇದ್ರು. ತಮ್ಮ 89ನೇ ವಯಸ್ಸಿನಲ್ಲಿ ಇವರು ನಿಧನರಾದರು. ಕರ್ನಾಟಕದಲ್ಲಿ ಜಲನಯನ ಪ್ರದೇಶದ ವ್ಯಾಪ್ತಿಯ ಇಳಿಕೆ ಕ್ರಮವನ್ನು ಈ ಪೈಕಿ ಗುರುತಿಸಿ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಳಿಕೆ ಕ್ರಮ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೃಷ್ಣ, ಕಾವೇರಿ, ಗೋದಾವರಿ ಮತ್ತು ಉತ್ತರ ಪೆನ್ನಾರ್. ರಾಜ್ಯದಲ್ಲಿನ ಜಲಾನಯನ ಪ್ರದೇಶಗಳ ಒಂದು ಅಂಕಿಅಂಶದ ಪ್ರಕಾರ ಮಾತಾಡೋದಾದರೆ ಕೃಷ್ಣ ಮೊದಲನೇ ಸ್ಥಾನದಲ್ಲಿ ಬರ್ತದೆ, 113.29 ಸಾವಿರ ಚದರ ಕಿಲೋಮೀಟರ್ಗಳು. ನೆಕ್ಸ್ಟು ಕಾವೇರಿ 34.27 ಸಾವಿರ ಚದರ ಕಿಲೋಮೀಟರ್ಗಳು. ನೆಕ್ಸ್ಟ್ ಗೋದಾವರಿ 4.41 ಸಾವಿರ ಚದರ ಕಿಲೋಮೀಟರ್ಗಳು. ನೆಕ್ಸ್ಟ್ ಉತ್ತರ ಪನ್ನಾರ್ 4.37 ಸಾವಿರ ಚದರ ಕಿಲೋಮೀಟರ್ಗಳು. 2017-18ರ ಆಯವ್ಯಯದಲ್ಲಿ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಾಂಡ್ಗಳನ್ನು ನಗದು, ಚೆಕ್ ಅಥವಾ ಡ್ರಾಫ್ಟ್ಗಳಿಂದ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಮಾತ್ರ ಖರೀದಿಸಬಹುದು. ಅವುಗಳನ್ನು ಭಾರತದ ಚುನಾವಣಾ ಆಯೋಗವು ಜಾರಿ ಮಾಡುತ್ತದೆ. ಅವು ರಾಜಕೀಯ ಪಕ್ಷಗಳಿಗೆ ಕೊಡುಗೆ ನೀಡುವ ಸಾಧನ ಮಾತ್ರವಾಗಿರುತ್ತವೆ. ಈ ಬಾಂಡ್ಗಳಲ್ಲದೆ ರಾಜಕೀಯ ಪಕ್ಷಗಳಿಗೆ ಕೊಡುಗೆಯನ್ನು ಬೇರೆ ಯಾವ ರೂಪದಲ್ಲೂ ನೀಡುವಂತಿಲ್ಲ. ಮೇಲ್ಕಂಡ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ. ಸೊ ಇಲ್ಲಿ ಸಂಕೇತಗಳಿವೆ, ಯಾವ ಹೇಳಿಕೆ ಸರಿ ಅಂತ ಗುರುತಿಸ್ಬೋದು. 17-18ರಲ್ಲಿ ಬಿಡುಗಡೆ ಮಾಡಿದಂತಹ ಈ ಒಂದು ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟಂತೆ ಈ 3 ಹೇಳಿಕೆಗಳು ಕೂಡ ಸರಿ ಇರೋದಿಲ್ಲ. ಹಾಗಾಗಿ ಆಪ್ಷನ್ 4 ಇವು ಯಾವುವು ಅಲ್ಲ. ಇದನ್ನು ಆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ಗಳನ್ನು ಏನು ಬಿಡುಗಡೆ ಮಾಡಿತ್ತು ಅದನ್ನು ನೀವು ಸಂಪೂರ್ಣವಾಗಿ ಓದಿದ್ರೆ ಯಾವ ಹೇಳಿಕೆಗಳು ಸರಿ ಅನ್ನೋದನ್ನು ನೋಡ್ಕೋಬೋದು. ಮುಂದಿನ ಪ್ರಶ್ನೆ, ICC ಚಾಂಪಿಯನ್ ಟ್ರೋಫಿ 2017ಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಾಂಪಿಯನ್ ಟ್ರೋಫಿ 2017ರಲ್ಲಿ ಲಂಡನ್ ಓವೆಲ್ನಲ್ಲಿ ಆದ ಅಂತಿಮ ಪಂದ್ಯದಲ್ಲಿ ಪಾಕಿಸ್ತಾನವು ಭಾರತವನ್ನು ಸೋಲಿಸಿತು. ಈ ಕ್ರೀಡಾ ಪಂದ್ಯದಲ್ಲಿ ಅತ್ಯಧಿಕ ಸ್ಕೋರ್ ಗಳಿಸಿದಂಥವರು ಭಾರತೀಯ ಶಿಖರ್ ಧವನ್. ಅಂತಿಮ ಪಂದ್ಯಾವಳಿಯಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಾಕಿಸ್ತಾನದ ಫಾಖರ್ ಜಮಾನ್ ಅವರಿಗೆ ನೀಡಲಾಯಿತು. ಇದು ಅಷ್ಟೇ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಬೇಕು. ಸರಿಯಾದಂಥ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ABC. ಮೇಲ್ಕಂಡ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಕೇಂದ್ರ ಬಜೆಟ್ 2017-18ರ ಪ್ರಾಸ್ತಾವಿಕ ಹಣ ಪಾವತಿ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಜೆಟ್ಗೆ ಸಂಬಂಧಪಟ್ಟಂಗೆ ಆ ವರ್ಷ ಎಕ್ಸಾಮ್ ನಡೆದಾಗ 17-18ರ ಬಜೆಟ್ಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದ್ದಾರೆ. 2020ರಲ್ಲಿ ಬರ್ತಕ್ಕಂಥ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೋಡೋದಾದರೆ 2021ರ ಬಜೆಟ್ನ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ಈ ವರ್ಷದ ಆರ್ಥಿಕ ಸಮೀಕ್ಷೆ ಹಾಗೂ ಬಜೆಟ್ನ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ನಿಮಗೆ ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಹೇಳಿಕೆಗಳೇನಪ್ಪ ಅಂದರೆ, ಪ್ರಸ್ತಾವಿತ ಹಣ ಪಾವತಿ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಪಾವತಿ ವ್ಯವಸ್ಥೆಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಿಂದ ಮಂಡಳಿಯನ್ನು ಬದಲಿ ಮಾಡಬೇಕು. ಕೇಂದ್ರ ಅರ್ಥ ಸಚಿವರು ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಸೊ ಇವೆರಡು ಹೇಳಿಕೆಗಳಾಗಿರ್ತವೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಮಾತ್ರ. ಆಪ್ಷನ್ 1 ಪಾವತಿ ವ್ಯವಸ್ಥೆಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಿಂದ ಮಂಡಳಿಯನ್ನು ಬದಲಿ ಮಾಡುವುದು ಸರಿಯಾದಂಥ ಉತ್ತರ ಆಗಿರುತ್ತದೆ. ಕೇಂದ್ರದ ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿ ಅವರು ಆ ಒಂದು ಸಮಯದಲ್ಲಿ 2017ನಲ್ಲಿ ಹಣ ಪಾವತಿ ನಿಯಂತ್ರಣ ಮಂಡಳಿಯನ್ನು ಜಾರಿಗೆ ತರುವುದಾಗಿ 17-18ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಈ ಮಂಡಳಿ RBIನ ನಿಯಂತ್ರಣದಲ್ಲಿರುತ್ತದೆ. 6 ಜನ ಸದಸ್ಯರು ಈ ಒಂದು ಮಂಡಳಿಯಲ್ಲಿ ಇರ್ತಾರೆ. ಈ ಮಂಡಳಿಯು ಪಾವತಿ ವ್ಯವಸ್ಥೆಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯನ್ನು ಮಾಡುತ್ತೆ. RBIನ ಗವರ್ನರು ಈ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಕೇಂದ್ರದ ಅರ್ಥ ಸಚಿವರು ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗುತ್ತೆ. RBIನ ಗವರ್ನರ್ ಈ ಒಂದು ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅನ್ನೋದು ಸರಿ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಹಾಗಾಗಿ A ಮಾತ್ರ ಅನ್ನೋದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ.
ಸೊ ಹೊಂದಿಸಿ ಬರೆಯಿರಿ. ಒಂದು ಕಡೆ ಜಲಪಾತಗಳು, ಇನ್ನೊಂದು ಕಡೆ ಅದು ನೆಲೆಸಿರ್ತಕ್ಕಂಥ ಸ್ಥಳ. ಸೊ ಜಲಪಾತಗಳು, ನೆಲೆಸಿರ್ತಕ್ಕಂಥ ನದಿಗಳು, ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ 2, 2, 4, 1, 3. ಸೊ ಒಂದಿಷ್ಟು ಅಂಕಿಅಂಶಗಳನ್ನು ಕೂಡ ನಿಮ್ಗೆ ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನೀವು ನೋಡ್ಬೋದು. ಮೊದಲನೇದು ಬರ್ಕಾನ ಬರ್ತಕ್ಕಂಥದ್ದು ಸೀತಾ ನದಿ. ಎತ್ತರವನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. 260 ಮೀಟರ್ ಎತ್ತರ ಈ ಒಂದು ನದಿ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ ಸೀತಾ. ಇದನ್ನು ಇತ್ತೀಚಿನ ಹಲವಾರು ಪರೀಕ್ಷೆಗಳಲ್ಲಿ ಕಂಡು ಬಂದಿದೆ ಈ ಪ್ರಶ್ನೆ. ಸೊ ಬರ್ಕಾನ ಜಲಪಾತ, ಸೀತಾ ನದಿ, ನೆಲೆಸಿರ್ತಕ್ಕಂಥ ನದಿ, 260 ಮೀಟರ್ ಎತ್ತರ ಇರ್ತದೆ ನದಿ, ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಇನ್ನು ಮಾಗೋಡು, ಎರಡನೇದು ಮಾಗೋಡು. ಆಪ್ಷನ್ 4 ಬೆಡ್ತಿ ನದಿ ನೆಲೆಸಿರ್ತಕ್ಕಂಥ ನದಿಯಾಗಿದೆ. ಇನ್ನು ಬೆಡ್ತಿ ಬಗ್ಗೆ ಮಾತಾಡಬೇಕು ಅಂದರೆ 200 ಮೀಟರ್ ಎತ್ತರ ಈ ಒಂದು ನದಿ ಕಂಡು ಬರ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ನದಿ ಕಂಡು ಬರ್ತದೆ. ಮೂರನೇದು ಲಾಲ್ಗುಳಿ, ಕಾಳಿ ನದಿ ಇರ್ತಕ್ಕಂಥದ್ದು 76 ಮೀಟರ್ ಎತ್ತರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ನದಿ ಕೂಡ ಕಂಡು ಬರ್ತದೆ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಶಿವಗಂಗಾ, ಸೋಂಡಾ ನದಿ ಬಂದು 74 ಮೀಟರ್ ಎತ್ತರ. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸೊ ಆಪ್ಷನ್ 2 ಸರಿಯಾದಂಥ ಉತ್ತರ. ಕೆಳಗಿನ ಯಾವ ದೆಹಲಿ ಸುಲ್ತಾನರು ಸಿನ್ಜಾ ಪದ್ಧತಿಯನ್ನು ಪರಿಚಯಿಸಿದರು ಮತ್ತು ಸುಲ್ತಾನರು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಸಾರುವ ಪವಿತ್ರ ಹಕ್ಕುಗಳ ಇರಾನಿಯ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸಿದರು? 4 ಹೇಳಿಕೆಗಳಿದೆ ಇಲ್ಲಿ, ನೀವು ಗಮನಿಸ್ಕೋಬೋದು. ಸರಿಯಾದಂಥ ಉತ್ತರ ಆಪ್ಷನ್ 1 ಬಲ್ಬನ್ ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯ ದೊರೆ. ಕ್ರಿಸ್ತಶಕ 1246ರಿಂದ 1287 ತನಕ ಈತ ಆಡಳಿತವನ್ನು ನಡೆಸಿದ್ದಾನೆ. ಈತ ಸುಲ್ತಾನನಾಗಿದ್ದಾಗ ಪರ್ಷಿಯಾದ ರಾಜ ದರ್ಬಾರಿನಲ್ಲಿದ್ದಂತಹ ನೀತಿಯನ್ನು ತನ್ನ ರಾಜ್ಯಕ್ಕೆ ಜಾರಿಗೆ ತರ್ತಾನೆ. ಇನ್ನು ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಬಲ್ಬನ್ನ ಆಸ್ಥಾನ ಕವಿಗಳಾಗಿದ್ದರು. ಇದನ್ನು ನೆನ್ಪಿಟ್ಕೊಂಡಿರ್ರಿ, ಪರೀಕ್ಷೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಇವರಿಬ್ಬರು ಬಲ್ಬನ್ನ ಆಸ್ಥಾನ ಕವಿಗಳಾಗಿದ್ದರು. ಇನ್ನು ನಾಸಿರುದ್ದೀನ್ ಅವರು ಬಲ್ಬನ್ಗೆ ಉಲುಗ್ ಖಾನ್ ಅನ್ನೋ ಒಂದು ಬಿರುದನ್ನು ಕೂಡ ಕೊಟ್ಟಿರ್ತಾರೆ. ರಕ್ತ ಮತ್ತು ಕಬ್ಬಿಣದ ಹಸ್ತ ಈತನ ರಾಜನೀತಿಯ ಮೂಲ ಲಕ್ಷಣ ಅಂತ ನಾವು ಕರಿಬೋದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಈ ಕೆಳಗಿನ ಯಾವ ದೊರೆ ತಲಕಾಡುಗೊಂಡ ಎಂಬ ಬಿರುದನ್ನು ಹೊಂದಿದ್ದನು? ಸೊ ಕೆಳಗಿರೋ ದೊರೆಗಳಲ್ಲಿ ತಲಕಾಡುಗೊಂಡ ಎಂಬ ಬಿರುದನ್ನು ಹೊಂದಿದಂಥ ದೊರೆ ಯಾರು? ಸೊ ಆಪ್ಷನ್ 3 ವಿಷ್ಣುವರ್ಧನ. ಇವರು ಈ ಒಂದು ಬಿರುದನ್ನು ಹೊಂದಿದ್ರು. ಹೊಯ್ಸಳರ ಪ್ರಖ್ಯಾತ ಅರಸರಾದಂಥ ವಿಷ್ಣುವರ್ಧನ ಅವರ ಕಾಲಮಾನ ಕ್ರಿಸ್ತಶಕ 1108ರಿಂದ 1152. ಸೊ ಇವರ ಮೂಲ ಹೆಸರು ಬಿಟ್ಟಿದೇವ ಅಂತ. ಕ್ರಿಸ್ತಶಕ 1116ರಲ್ಲಿ ರಾಮಾನುಜಾಚಾರ್ಯರು ತೊಣ್ಣೂರಿನಲ್ಲಿ ವಿಷ್ಣುವರ್ಧನ ಅವ್ರನ್ನ ಸಂಪರ್ಕ ಮಾಡ್ತಾರೆ, ವೈಷ್ಣವ ಧರ್ಮವನ್ನು ಸ್ವೀಕರಿಸುವಂತೆ ಹೇಳ್ತಾರೆ. ಆಗ ಬಿಟ್ಟಿದೇವ ಅಂತಕ್ಕಂಥವ್ರು ವಿಷ್ಣುವರ್ಧನ ಅನ್ನೋ ಹೆಸರಿಗೆ ತರ್ಜುಮೆಗೊಳ್ತಾರೆ. ಇನ್ನು ಇವ್ರ ಬಗ್ಗೆ ನೀವು ಇತಿಹಾಸದಲ್ಲಿ ಭಾಳಷ್ಟು ಓದಿರ್ತೀರ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತೊಂದು ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ. ವರ್ಗಾವಣೆ ಬೇಸಾಯದ ಹೆಸರನ್ನು ಎಡಭಾಗದಲ್ಲಿ ಕೊಟ್ಟಿದ್ದಾರೆ. ಯಾವ ರಾಷ್ಟ್ರಗಳಲ್ಲಿ ಅದು ಕಂಡು ಬರುತ್ತೆ ಅಂತ ಬಲಭಾಗದಲ್ಲಿ ಕೊಟ್ಟಿದ್ದಾರೆ. ಸಂಕೇತಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಹ್ಯೂಮಾ ಅಥವಾ ಲಡಾಂಗ್ ಮೊದಲನೇದು, ಎರಡನೇದು ಮಿಲ್ಪಾ, ರೋಕಾ, ಇವೆಲ್ಲ ವರ್ಗಾವಣೆ ಬೇಸಾಯದ ಹೆಸರುಗಳು. ಈ ಬೇಸಾಯದ ಹೆಸರುಗಳನ್ನು ಯಾವ ರಾಷ್ಟ್ರಗಳಲ್ಲಿ ಬಳಸ್ತಾರೆ ಅನ್ನೋದು ಮತ್ತೊಂದು ಕಡೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಆಯ್ಕೆ 1 4, 3, 2, 1 ಈ ರೀತಿಯಂಥ ಆಯ್ಕೆಗಳನ್ನು ಅವರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಹ್ಯೂಮಾ ಮತ್ತು ಲಡಾಖ್ ಈ ವರ್ಗಾವಣೆ ಬೇಸಾಯ ಇಂಡೋನೇಷ್ಯಾದಲ್ಲಿ ಕಂಡುಬರ್ತದೆ. ಇನ್ನು ಮಿಲ್ಪಾ ಅನ್ನೋದು ಮಧ್ಯ ಅಮೆರಿಕ, ಅನ್ನೋದು ವಿಯೆಟ್ನಾಂ, ರೋಕಾ ಅನ್ನೋದು ಬ್ರೆಜಿಲ್. ಇದನ್ನು ಹೊರತುಪಡಿಸಿ ತೈಂಗ್ಯಾ ಅಂತ ಮಯನ್ಮಾರಲ್ಲಿ ಕಂಡುಬರ್ತದೆ. ಇನ್ನು ತಮ್ರಾಯ್ ಅನ್ನೋದು ಥೈಲ್ಯಾಂಡ್ ದೇಶದಲ್ಲಿ, ಚೆನಾ ಅನ್ನೋದು ಶ್ರೀಲಂಕಾದಲ್ಲಿ, ಕೊನೋಕೋ ಅನ್ನೋದು ವೆನೆಜುವೆಲಾದಲ್ಲಿ ಕಂಡುಬರ್ತಕ್ಕಂತಹ ಇತರ ವರ್ಗಾವಣಾ ಬೇಸಾಯದ ಹೆಸರುಗಳು ಅಥವಾ ಪದ್ಧತಿಗಳಾಗಿರ್ತವೆ. ಸೊ ಆಪ್ಷನ್ 1 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಮಾರ್ಲೆ ಮಿಂಟೋ ಸುಧಾರಣೆಗಳ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಭಾರತೀಯ ಕೌನ್ಸಿಲ್ ಕಾಯ್ದೆ 1909 ಎಂತಲೂ ತಿಳಿಯಲಾಗಿದೆ. ಪ್ರಥಮ ಬಾರಿಗೆ ಭಾರತದ ವಿವಿಧ ಶಾಸಕಾಂಗ ಕೌನ್ಸಿಲ್ಗಳಿಗೆ ಭಾರತೀಯ ಚುನಾವಣೆಗಳನ್ನು ಪರಿಣಾಮಕಾರಿಯಾಗಿ ಶಾಸನಬದ್ಧಗೊಳಿಸಲಾಯಿತು.
ಬ್ರಿಟಿಷರು ಮುಸ್ಲಿಂ ನಾಯಕರ ಇಲ್ಲಿಯವರೆಗಿನ ಪ್ರತ್ಯೇಕ ಚುನಾವಣಾ ಸಮುದಾಯದ ಬೇಡಿಕೆಯನ್ನು ಈ ಕಾಯ್ದೆಯಲ್ಲಿ ಅನುಮೋದಿಸಿದರು. ಸೊ ಇದರಲ್ಲಿ ಯಾವ್ದು ಸರಿ ಅನ್ನೋದು ಒಂದು ಪ್ರಶ್ನೆ. ಆಯ್ಕೆಗಳನ್ನು ನೀವು ನೋಡ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ 4 ABC. ಮೇಲ್ಕಂಡ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಸೊ 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಭಾರತೀಯ ಆಶೋತ್ತರಗಳನ್ನು ಈಡೇರಿಸದ ಕಾರಣ 1909ರಲ್ಲಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸೊ ಈ ಒಂದು ಕಾಯ್ದೆಯನ್ನು ಓದಿದರೆ ನಿಮಗೆ ಮೇಲ್ಕಂಡ ಎಲ್ಲ ಅಂಶಗಳನ್ನು ಕಾಣ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲ್ಲಿದ್ದಲಿನ ನಿಕ್ಷೇಪಗಳ ಸ್ಥಾನಗಳು ಒಂದು ಕಡೆ, ಅದಿರ್ತಕ್ಕಂಥ ದೇಶಗಳು ಮತ್ತೊಂದು ಕಡೆ. ಹೊಂದಿಸಿ ಬರೆಯಿರಿ ಮುಂದಿನ ಪ್ರಶ್ನೆ. ಸೊ ಇಲ್ಲಿ ನೋಡ್ಕೋಬೋದು, ಆಯ್ಕೆಗಳನ್ನು ನೀವು ನೋಡ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ 3. ಆಯ್ಕೆ 3 ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಗೆ. ಸೊ ಇಲ್ಲಿ ಹೊಂದಿಸೋ ಪ್ರಯತ್ನವನ್ನು ಮಾಡೋಣ. ಸಿಚುಆನ್ ಅಂತ ಇದೆ. ಸಿಚುಆನ್ ಅನ್ನೋದು ಚೀನಾದಲ್ಲಿ ಕಂಡುಬರ್ತದೆ. ಪೆನ್ಸಿಲ್ವೇನಿಯಾ ಅನ್ನೋದು ಅಮೆರಿಕಾದಲ್ಲಿ ಕಂಡುಬರ್ತದೆ. ಕೀಸಲ್ ಅನ್ನೋದು ರಷ್ಯಾದಲ್ಲಿ ಕಂಡುಬರ್ತದೆ. ಇನ್ನು ಇನ್ಸ್ವಿಂಚ್ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ. ತಲ್ಚೇರ್ ಅನ್ನೋದು ಭಾರತದಲ್ಲಿ ಕಂಡುಬರ್ತದೆ. ಸೊ ಈ ಒಂದು ಹೇಳಿಕೆಗಳನ್ನು ನೀವು ನೋಡ್ಕೋಬೋದು. ಈ ತಲ್ಚೇರ್ ಅಂತೇನಿದೆ ಇದು ಪ್ರಮುಖವಾಗಿ ನಾವು ಗುರುತಿಸ್ಬೋದು. ಭಾರತದ ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಅಂತ ನಾವು ಕರಿಬೋದು. ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತದೆ. ಒಡಿಸ್ಸಾ ಈ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಭಾರತದ ಅತಿ ದೊಡ್ಡ ಕಲ್ಲಿದ್ದಲ ಗಣಿ ತಲ್ಚೇರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂತರ ಸರ್ಕಾರಿಯ ತಂಡದ ವಾಯುಗುಣ ಬದಲಾಗುವಿಕೆ ಕುರಿತು 46ನೇ ಅಧಿವೇಶನ ಸೆಪ್ಟೆಂಬರ್ 2017ರಂದು ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆಯಲಿದೆ? ಇದು ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ. 2017ರ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿತ್ತು. ಸರಿಯಾದಂಥ ಉತ್ತರ ಆಪ್ಷನ್ 2 ಮೋಂಟ್ರಿಯಾಲ್. ಅಂತರ್ ಸರ್ಕಾರಿಯ ತಂಡದ ವಾಯುಗುಣ ಬದಲಾಗುವಿಕೆಯ 46ನೇ ಅಧಿವೇಶನ ಕೆನಡಾ ದೇಶದ ಮೋಂಟ್ರಿಯಾಲ್ನಲ್ಲಿ ನಿಗದಿಯಾಗಿತ್ತು. ಸೊ ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಮತ್ತೊಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆ. 2017ರ G20 ಶೃಂಗಸಭೆಯಲ್ಲಿ 20 ರಾಷ್ಟ್ರಗಳ ಗುಂಪಿನ 12ನೇ ಸಭೆ 2017ರ ಜುಲೈನಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ ಇದು ನಡೆದಿದೆ. ಸೊ G20 ಅಂತ ನಾವೇನು ಕರಿತೀವಿ, ಇದೊಂದು ಅಂತಾರಾಷ್ಟ್ರೀಯ ಗುಂಪು. 20 ದೇಶಗಳ ಸರ್ಕಾರಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ನ ಗವರ್ನರ್ಗಳು ಇದರಲ್ಲಿ ಇರ್ತಾರೆ. ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಜಪಾನ್, ದಕ್ಷಿಣ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ, ದಕ್ಷಿಣ ಆಫ್ರಿಕಾ, ಟರ್ಕಿ, ಇಂಗ್ಲೆಂಡ್, ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಇಷ್ಟು ರಾಷ್ಟ್ರಗಳು. G20 ಅಂದರೆ 20 ರಾಷ್ಟ್ರಗಳು ಇಲ್ಲಿ ಇರ್ತವೆ. 1999ರಲ್ಲಿ ಈ G20 ರಾಷ್ಟ್ರಗಳನ್ನು ಸ್ಥಾಪನೆ ಮಾಡಲಾಯಿತು. ಪ್ರಮುಖವಾದ ಉದ್ದೇಶ ಏನಪ್ಪ ಅಂದರೆ ಕೈಗಾರಿಕೆ ಮತ್ತು ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಜಾಗತಿಕ ಅರ್ಥಶಾಸ್ತ್ರದ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡೋದು. ಈ ಪ್ರಮುಖ 20 ರಾಷ್ಟ್ರಗಳು ಸೇರಿ ಚರ್ಚೆ ಮಾಡೋದು. ಏನಕ್ಕೆ ಈ ಒಂದು ಇಷ್ಟೊಂದು ಇಂಪಾರ್ಟೆನ್ಸ್ ಪಡ್ಕೊಳುತ್ತೆ G20 ಅಂತ ಹೇಳಿದ್ರೆ, ವಿಶ್ವದ 20 ಪ್ರಮುಖ ರಾಷ್ಟ್ರಗಳು ಒಟ್ಟು ವಿಶ್ವದ ಉತ್ಪಾದನೆಯ 85% ಹೊಂದಿವೆ ಮತ್ತು ವ್ಯಾಪಾರದ 80%, ಜನಸಂಖ್ಯೆಯ 1/3 ಇಲ್ಲಿ ನಾವು ಕಾಣ್ಬೋದು G20 ರಾಷ್ಟ್ರಗಳ ಒಂದು ಗುಂಪಿನಲ್ಲಿ.